ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಭಾರತದ ಸಿಲಿಕಾನ್ ಸಿಟಿ ಐಟಿ-ಬಿಟಿ ಹಬ್ ಆಗಿರುವ ನಮ್ಮ ಬೆಂಗಳೂರಿಗೆ ಇದೀಗ ನೆರೆ ರಾಜ್ಯಗಳಿಂದ ಬಹುದೊಡ್ಡ ಸವಾಲು ಎದುರಾಗಿದೆ. ಹೌದು, ಕರ್ನಾಟಕದ ರಾಜಧಾನಿಯಲ್ಲಿ ಹೂಡಿಕೆ ಮಾಡೋದಕ್ಕೆ, ಫ್ಯಾಕ್ಟರಿಗಳನ್ನು ಕಟ್ಟೋದಕ್ಕೆ ಬರುವ ಪ್ರತಿಷ್ಠಿತ ಕಂಪನಿಗಳಿಗೆ ಈಗ ಇಲ್ಲಿ ಜಾಗವೇ ಸಿಗ್ತಿರುವಂತೆ. ಬೆಂಗಳೂರಿನಲ್ಲಿ ಜಾಗ ಸಿಗದೆ ಪರದಾಡ್ತಾ ಇರುವ ಕಂಪನಿಗಳನ್ನೇ ಟಾರ್ಗೆಟ್ ಮಾಡಿರುವ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಸರ್ಕಾರಗಳು ಬೆಂಗಳೂರು ಬಿಟ್ಟು ನಮ್ಮಲ್ಲಿಗೆ ಬನ್ನಿ, ಬೇಕಾದಷ್ಟು ಜಾಗ ಕೊಡ್ತೀವಿ ಅಂತ ಆಫರ್ ಮೇಲೆ ಆಫರ್ ನೀಡ್ತಾ ಇವೆ. ಹಾಗಾದ್ರೆ ನಮ್ಮ ಬೆಂಗಳೂರಿನಲ್ಲಿ ಫ್ಯಾಕ್ಟರಿ ಕಟ್ಟೋದಿಕ್ಕೆ ನಿಜಕ್ಕೂ ಜಾಗ ಸಿಗ್ತಾ ಇಲ್ವಾ? ಪಿಕ್ಸೆಲ್ನಂತ ಕಂಪನಿಗಳು ಬೆಂಗಳೂರು ಬಿಟ್ಟು ಬೇರೆ ರಾಜ್ಯಗಳಿಗೆ ಹೋಗ್ತಾವ? ಇದರ ಹಿಂದೆ ರಾಜ್ಯ ಸರ್ಕಾರದ ವೈಫಲ್ಯ ಇದೆಯಾ ಅಥವಾ ಬೇರೆಯದ್ದೇ ಕಾರಣ ಇದೆಯಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ಯಾಟಲೈಟ್ ಮಾಡೋದಕ್ಕಿಂತಲೂ ಬೆಂಗಳೂರಿನಲ್ಲಿ ಜಾಗ ಹುಡುಕೋದು ಕಷ್ಟ. ಸ್ನೇಹಿತರೆ, ಪಿಕ್ಸೆಲ್ ಅನ್ನೋದು ಭಾರತದ ಅತ್ಯಂತ ಪ್ರತಿಷ್ಠಿತ ಖಾಸಗಿ ಬಾಹ್ಯಾಕಾಶ ತಂತ್ರಜ್ಞಾನ ಸ್ಟಾರ್ಟ್ಅಪ್. 2019ರಲ್ಲಿ ಶುರುವಾದ ಈ ಕಂಪನಿ ಈಗಾಗಲೇ $95 ಮಿಲಿಯನ್ ಅಂದರೆ ಸುಮಾರು 900 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಪಡೆದಿದೆ. ಈ ಪಿಕ್ಸೆಲ್ ಕಂಪನಿಯ ಸಹ ಸಂಸ್ಥಾಪಕ ಕ್ಷಿತಿಜ್ ಖಂಡೇಲ್ವಾಲ್ ಅವರು ಇತ್ತೀಚೆಗೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ರು. ಅದರಲ್ಲಿ ಅವರು ಬೆಂಗಳೂರಿನ ಹೊರವಲಯದಲ್ಲಿ ಸ್ಯಾಟಲೈಟ್ ಫ್ಯಾಕ್ಟರಿ ಕಟ್ಟೋದಕ್ಕೆ ಒಂದು ಜಾಗ ಹುಡುಕೋದು ಸ್ಯಾಟಲೈಟ್ ಮಾಡೋದಕ್ಕಿಂತಲೂ ಕಷ್ಟದ ಕೆಲಸ ಅಂತ ತಮ್ಮ ಅಸಹಾಯಕತೆ ತೋಡ್ಕೊಂಡಿದ್ರು. ಕ್ಷಣಾರ್ಧದಲ್ಲಿ ಈ ಟ್ವೀಟ್ ವೈರಲ್ ಆಗಿದೆ. ಇದರಿಂದ ತಕ್ಷಣ ಎಚ್ಚೆತ್ತ ಕರ್ನಾಟಕದ ಕೈಗಾರಿಕಾ ಸಚಿವ ಎಂ.ಬಿ. ಪಾಟೀಲ್ ಅವರು, ನಮ್ಮ ಆಫೀಸ್ನಿಂದ ನಿಮಗೆ ಕರೆ ಬರುತ್ತೆ, ಬೇಕಾದ ಸೌಲಭ್ಯ ಮಾಡಿಕೊಡ್ತೀವಿ ಅಂತ ರಿಪ್ಲೈ ಮಾಡಿದ್ರು. ಆದರೆ ಅಷ್ಟರಲ್ಲಾಗಲೇ ಪಕ್ಕದ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಸರ್ಕಾರಗಳು ಈ ಕಂಪನಿಯನ್ನ ತಮ್ಮ ರಾಜ್ಯಕ್ಕೆ ಎಳೆದುಕೊಳ್ಳೋದಿಕ್ಕೆ ಭರ್ಜರಿ ಆಫರ್ ಕೊಡಲು ಶುರು ಮಾಡಿವೆ. ಬೆಂಗಳೂರು ಬಿಟ್ಟು ಬನ್ನಿ, ಫ್ರೀ ಜಾಗ ಕೊಡ್ತೀವಿ, ನೆರೆ ರಾಜ್ಯಗಳ ಆಫರ್. ಸ್ನೇಹಿತರೆ, ಪಿಕ್ಸೆಲ್ ಟ್ವೀಟ್ ಮಾಡ್ತಾ ಇದ್ದಂಗೆ ಎಂಟ್ರಿ ಕೊಟ್ಟಿರುವ ಆಂಧ್ರ ಪ್ರದೇಶದ ಐಟಿ ಸಚಿವ ನಾರಾ ಲೋಕೇಶ್, ಕ್ಷಿತಿಜ್ ಅವರೇ, ಬೆಂಗಳೂರಿನ ಪಕ್ಕದಲ್ಲೇ ಅನಂತಪುರ ಇದೆ, ಇದು ಇನ್ವೆಸ್ಟ್ ಫ್ರೆಂಡ್ಲಿ ಜಾಗ, ನೀವು ಸ್ಯಾಟಲೈಟ್ ಮಾಡೋದಕ್ಕೆ ಗಮನ ಕೊಡಿ, ಜಾಗ ಹುಡುಕೋದಕ್ಕೆ ಟೈಮ್ ವೇಸ್ಟ್ ಮಾಡಬೇಡಿ, ನಾವು ಅನಂತಪುರದಲ್ಲಿ ಸ್ಪೇಸ್ ಸಿಟಿ ಕಟ್ತಿದ್ದೀವಿ, ಅಲ್ಲಿಗೆ ಬನ್ನಿ ಅಂತ ಆಫರ್ ಕೊಟ್ಟರು. ಪಿಕ್ಸೆಲ್ ಸಂಸ್ಥಾಪಕರು ಕೂಡ ಇದಕ್ಕೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆಂಧ್ರದ ಬೆನ್ನಲ್ಲೇ ತಮಿಳುನಾಡು ಸರ್ಕಾರ ಕೂಡ, ನಮ್ಮ ಹೊಸೂರು ಬೆಂಗಳೂರಿಗೆ ಬಹಳ ಹತ್ತಿರ ಇದೆ, ಇಲ್ಲಿ ಅತ್ಯುತ್ತಮ ಮ್ಯಾನುಫ್ಯಾಕ್ಚರಿಂಗ್ ಎಕೋಸಿಸ್ಟಮ್ ಇದೆ, ನಮ್ಮಲ್ಲಿಗೆ ಬನ್ನಿ ಅಂತ ಪಿಕ್ಸೆಲ್ ಕಂಪನಿಗೆ ಗಾಳ ಹಾಕಿದೆ. ಅಷ್ಟೇ ಯಾಕೆ, ಒಡಿಶಾ ಜನರು ಕೂಡ ನೋಡಿ ಆಂಧ್ರದ ಸಚಿವರು ಎಷ್ಟು ಆಕ್ಟಿವ್ ಆಗಿದ್ದಾರೆ, ನಮ್ಮ ಸರ್ಕಾರ ಯಾಕೆ ಹೀಗೆ ಮಾಡ್ತಿಲ್ಲ ಅಂತ ತಮ್ಮದೇ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಈ ಹಿಂದೆಯೂ ನಡೆದಿತ್ತು ಫೂಚಿಂಗ್, ಕರ್ನಾಟಕದ ಕೈತಪ್ಪಿತ್ತು ಲೆನ್ಸ್ ಕಾರ್ಟ್. ಸ್ನೇಹಿತರೆ, ಈ ಹಿಂದೆ ಜನಪ್ರಿಯ ಕನ್ನಡಕದ ಬ್ರ್ಯಾಂಡ್ ಲೆನ್ಸ್ ಕಾರ್ಟ್ ಸಿಇಒ ಪಿಯೂಷ್ ಬನ್ಸಾಲ್ ಕೂಡ ಇದೇ ರೀತಿ ಟ್ವೀಟ್ ಮಾಡಿದ್ರು. ಬೆಂಗಳೂರು ಏರ್ಪೋರ್ಟ್ ಬಳಿ 25 ಎಕರೆ ಜಾಗ ಬೇಕಿದೆ ಎಂದಿದ್ರು. ಆಗ್ಲೂ ಎಂ.ಬಿ. ಪಾಟೀಲ್ ಅವರು ರಿಪ್ಲೈ ಮಾಡಿ ಜಾಗ ಕೊಡುವ ಭರವಸೆ ನೀಡಿದ್ರು. ಆದರೆ ಲೆನ್ಸ್ ಕಾರ್ಟ್ ಕರ್ನಾಟಕದ ಆಫರ್ ರಿಜೆಕ್ಟ್ ಮಾಡಿ ತೆಲಂಗಾಣ ಸರ್ಕಾರದ ಜೊತೆಗೆ ಒಪ್ಪಂದ ಮಾಡಿಕೊಳ್ತು. ಕೇವಲ 48 ಗಂಟೆಗಳಲ್ಲಿ ಹೈದರಾಬಾದ್ನಲ್ಲಿ ಜಾಗ ಫೈನಲ್ ಮಾಡಿ ತೆಲಂಗಾಣ ಸರ್ಕಾರ ಲೆನ್ಸ್ ಕಾರ್ಟ್ ಅನ್ನ ಹೈಜಾಕ್ ಮಾಡಿತು. ಈಗಾಗಲೇ ಓಲಾ, ಏಥರ್ನಂತ ಕಂಪನಿಗಳು ಕೂಡ ಇದೇ ರೀತಿ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಗಳಿಗೆ ಹೋಗಿವೆ. ಹಾಗಾದರೆ ಕರ್ನಾಟಕ ಸರ್ಕಾರ ಯಾಕೆ ವಿಫಲ ಆಗ್ತಾ ಇದೆ? ಇದಕ್ಕೆ ಈ ಹಿಂದೆ ಉತ್ತರಿಸಿದ್ದ ಸಚಿವ ಎಂ.ಬಿ. ಪಾಟೀಲ್, ಕೆಲವು ಕಂಪನಿಗಳು ತಾವು ಹಾಕುವ ಬಂಡವಾಳಕ್ಕಿಂತ 100% ಹೆಚ್ಚು ಇನ್ಸೆಂಟಿವ್ ಕೇಳ್ತವೆ. ನಮಗೆ ನಮ್ಮ ರಾಜ್ಯದ ಟ್ಯಾಕ್ಸ್ ಪೇಯರ್ಸ್ ಹಣ ಮುಖ್ಯ, ಜನರ ದುಡ್ಡನ್ನು ಖಾಸಗಿ ಕಂಪನಿಗಳಿಗೆ ಬೇಕಾಬಿಟ್ಟಿ ಕೊಡೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ನಾವು ಆ ಲೆನ್ಸ್ ಕಾರ್ಟ್ ಒಪ್ಪಂದ ಮಾಡಿಕೊಳ್ಳಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ರು. ಒಟ್ಟಿನಲ್ಲಿ ಸ್ನೇಹಿತರೆ, ಬೆಂಗಳೂರು ಅನ್ನೋದು ಜಾಗತಿಕ ಮಟ್ಟದ ಟ್ಯಾಲೆಂಟ್ ಇರುವ ಜಾಗ. ಇಲ್ಲಿ ಕಂಪನಿ ಶುರು ಮಾಡುವಷ್ಟು ಸುಲಭವಾಗಿ ಬೇರೆಲ್ಲೂ ಶುರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಭೂಮಿಯ ಬೆಲೆ ಮತ್ತು ಮತ್ತಿತರ ಕಾರಣಗಳಿಂದ ಕಂಪನಿಗಳು ಪಕ್ಕದ ರಾಜ್ಯಗಳತ್ತ ಮುಖ ಮಾಡ್ತಾ ಇರೋದು ಸುಳ್ಳಲ್ಲ. ಈ ಬಗ್ಗೆ ನೀವೇನು ಹೇಳ್ತೀರಿ? ಬೆಂಗಳೂರು ಬಿಟ್ಟು ಕಂಪನಿಗಳು ಬೇರೆ ಕಡೆ ಹೋಗ್ತಾ ಇರೋದಕ್ಕೆ ನಿಜವಾದ ಕಾರಣ ಏನು? ಇದಕ್ಕೆ ರಾಜ್ಯ ಸರ್ಕಾರ ಏನು ಮಾಡಬೇಕು? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ಹಾಗೂ ಪ್ರತಿಯೊಬ್ಬರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಇಂಥ ಮತ್ತಷ್ಟು ಮಹತ್ವದ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ
ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.